ಬಟ ಬಯಲಾಗ್ತಾ ಇದೆ. ಉಗ್ರರಿಗೆ ಆಶ್ರಯ ನೀಡಿದ್ದ ವ್ಯಕ್ತಿ ನದಿಗೆ ಹಾರಿ ಸಾವನ್ನಪ್ಪಿರುವಂತದ್ದು. ಭದ್ರತಾ ಪಡೆಯನ್ನ ಕಂಡು ನದಿಗೆ ಜಿಗಿದ ಇಮ್ತಿಯಾಜ್. ಭದ್ರತಾ ಪಡೆ ಕಾರ್ಯಾಚರಣೆ ವೇಳೆಯಲ್ಲಿ ಪರಾರಿಗೆ ಯತ್ನಿಸಲಾಗಿದೆ. ಪರಾರಿ ಆಗ್ತಿದ್ದ ವೇಳೆನೇ ನದಿಗೆ ಜಿಗಿದು ಇಮ್ತಿಯಾಜ್ ಸಾವನ್ನಪ್ಪಿರುವಂತದ್ದು. ಮೊದಲೇ ಅನುಮಾನ ಇತ್ತು, ಇದರಲ್ಲಿ ಸ್ಥಳೀಯರ ಸಾಥ್ ಕೂಡ ಇದೆ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. ಯಾವಾಗ ಸೈನಿಕರು ತಮ್ಮ ಬಳಿಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತೋ ನದಿಗೆ ಹಾರಿ ಪ್ರಾಣವನ್ನೇ ಬಿಟ್ಟಿರುವಂತ ಘಟನೆ ನಡೆದಿದೆ. ಅಟ್ಯಾಕ್ ಆದ ಮರು ದಿನವೇ ಈ ಬಗ್ಗೆ ಶಂಕೆ ವ್ಯಕ್ತವಾಗಿತ್ತು. ಸ್ಥಳೀಯರ ಕುಮ್ಮಕ್ಕು, ಸ್ಥಳೀಯರ ಸಹಾಯ ಇಲ್ಲದೆ ಉಗ್ರರು ಇಷ್ಟು ದೊಡ್ಡ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಕೂಡ ಆಗಿತ್ತು. ಅದೇ ಹಿನ್ನೆಲೆಯಲ್ಲಿಯೇ ತನಿಖೆಯನ್ನ ಮಾಡಲಾಗ್ತಾ ಇತ್ತು. ನದಿಗೆ ಜಿಗಿದು ಉಗ್ರರ ಸಹಾಯಕ ಇಮ್ತಿಯಾಜ್ ಸಾವನ್ನಪ್ಪಿರೋದು. ಶಂಕಿತ ಉಗ್ರ ಓಡಿ ಹೋಗುವ ದೃಶ್ಯ ಡ್ರೋನ್ನಲ್ಲಿ ಸೆರೆ ಸಿಕ್ಕಿದೆ. ನೀವು ಗಮನಿಸ್ತಾ ಇದ್ದೀರಾ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂತಹ ವಿಜುವಲ್ಸ್ ಅನ್ನು. ಯಾವಾಗ ಸೈನಿಕರು ತನ್ನ ಬಳಿಯೇ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು, ಗೊಟ್ಟು ರಟ್ಟಾಗಿದೆ, ಉಗ್ರರಿಗೆ ಆಶ್ರಯ ನೀಡಿದ್ದು ನಾನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅನ್ನೋದು ಗೊತ್ತಾಯಿತು, ಆ ತಕ್ಷಣಕ್ಕೆ ನದಿಗೆ ಹಾರಿ ಪ್ರಾಣವನ್ನು ಬಿಟ್ಟಿರುವಂಥ, ಉಳಿಗಾಲ ಇಲ್ಲ, ಬೇರೆ ಇನ್ಯಾವುದು ದಾರಿ ಇಲ್ಲ. ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಕೆಲಸವನ್ನು ಮಾಡಲಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರಿಗೆ ಆಹಾರ ಹಾಗೂ ಸೂರಿನ ವ್ಯವಸ್ಥೆಯನ್ನು ಮಾಡಿದ್ದ ಪಾಪಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಇಮ್ತಿಯಾಜ್ ಅಹಮದ್ ಮಗ್ರೆ ಎಂಬಾತ ಉಗ್ರರ ಅಡುಗುತಾಣವನ್ನು ತೋರಿಸೋಕೆ ಪೊಲೀಸ್ ಮತ್ತು ಸೇನೆಯನ್ನ ಮುನ್ನಡೆಸ್ತಾ ಇದ್ದಾಗ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ವೆಶಾವ್ ನದಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಕೇವಲ 5ರಿಂದ 10 ಸಾವಿರಕ್ಕೆ ಪಾಕಿಸ್ತಾನದ ISIಗೆ ಮಾಹಿತಿ ಸೋರಿಕೆಯನ್ನ ಮಾಡ್ತಾ ಇದ್ದ ಪಾಲಕ್ ಶೆಹರ್ ಮಸೀಹ್ ಮತ್ತು ಸೂರಜ್ ಮಸೀಹ್ ಪಂಜಾಬ್ ಪೊಲೀಸರು ಒಂದು ಕಡೆಯಲ್ಲಿ ಬಂಧಿಸಿದ್ದಾರೆ. ಒಂದು ಕಡೆಯಲ್ಲಿ ಅವರನ್ನು ಬಂಧಿಸಿದ್ರೆ ಇನ್ನೊಂದು ಕಡೆಯಲ್ಲಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಉಗ್ರರಿಗೆ ಇರೋದಕ್ಕೆ ವ್ಯವಸ್ಥೆ, ತಿನ್ನೋದಕ್ಕೆ ಆಹಾರ, ಇದೆಲ್ಲದರ ವ್ಯವಸ್ಥೆಯನ್ನು ಮಾಡಿದಂಥ ವ್ಯಕ್ತಿಯನ್ನ ಪಾಯಿಂಟ್ಔಟ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಇಮ್ತಿಯಾಜ್ ಅಹಮದ್ ಮಗ್ರೆ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ವೆಶಾವ್ ನದಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಘಟನೆ ಇದಾಗಿದೆ.